ಬೆಂಗಳೂರಿನ ನಿಮಾನ್ಸ್ ಕನ್ವೆನ್ಷನ್ ಸೆಂಟರ್ ಆವರಣದಲ್ಲಿ ಲಯನ್ ಡಿಸ್ಟಿಕ್ 317 ಈ 2026-27ನೇ ಸಾಲಿನ ಡಿಸ್ಟಿಕ್ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಸಮಾರಂಭವನ್ನು ಅದ್ದೂರಿಯಾಗಿ ಆಯೋಜಿಸಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ 2026-27ನೇ ಸಾಲಿನ ನೂತನ ಪದಾಧಿಕಾರಿಗಳಿಗೆ ಜವಾಬ್ದಾರಿಗಳನ್ನು ನೀಡಲಾಯಿತು. ಸೇವಾ ಮನೋಭಾವದಿಂದ ಪ್ರಾರಂಭವಾದ ಲಯನ್ ಡಿಸ್ಟಿಕ್ 317 ಈ ಸಂಸ್ಥೆಯಲ್ಲಿ ಸುಮಾರು 2,500 ಸದಸ್ಯರಿದ್ದು, ಒಂದು ವರ್ಷಕ್ಕೆ ಸಾವಿರಾರು ಕಾರ್ಯಕ್ರಮಗಳನ್ನು ರೂಪಿಸಿ ಶಿಕ್ಷಣ, ಆರೋಗ್ಯ, ಪರಿಸರ ಸಂರಕ್ಷಣೆ, ಮಹಿಳಾ ಸಬಲೀಕರಣಕ್ಕೆ ಸಂಬಂಧಿಸಿದ 10 ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ರೂಪಿಸುತ್ತಾ ಬರುತ್ತಿದ್ದು, ಈ ವರ್ಷವೂ ಕೂಡ ಸುಮಾರು 100 ಜನ ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ಉಚಿತವಾಗಿ ವಿತರಣೆ ಮಾಡಲಾಯಿತು ಮತ್ತು ಮಹಿಳೆಯರಿಗೆ 5 ವಿದ್ಯುತ್ ಆಟೋಗಳನ್ನು ವಿತರಣೆ ಮಾಡಲಾಯಿತು ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ವಿತರಣೆ ಮಾಡಿದ ದೃಶ್ಯ ಕಂಡುಬಂತು. ಇನ್ನು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಹಿಂದಿನ ಅಂತಾರಾಷ್ಟ್ರೀಯ ನಿರ್ದೇಶಕರಾದ ಪಂಕಜ್ ಮೆಹ್ತಾ, ಜಿಲ್ಲಾ ರಾಜ್ಯಪಾಲರಾದ ಪ್ರೊಫೆಸರ್ ಪ್ರತಾಪ್ ಯಾದವ್, 1ನೇ ಜಿಲ್ಲಾ ರಾಜ್ಯಪಾಲರಾದ ಎನ್.ಟಿ. ರಂಗಾರೆಡ್ಡಿ, 2ನೇ ಉಪರಾಜ್ಯಪಾಲರಾದ ಸುಗಾತ್ರಿ ರೆಡ್ಡಿ, ಪಿಐಡಿ ಕೃಷ್ಣಾರೆಡ್ಡಿ, ಐಡಿಎಂಡಿ ಆರ್ಸಿ ಎಸ್ ರಾಮಚಂದ್ರನ್, ಪಿಎಂಸಿಸಿ ಸೀತಾರಾಮ್, ಹೋಸ್ಟ್ ಕಮಿಟಿ ಚೇರ್ಮನ್ ಸುಧಾಮ, ಎಂಎನ್ ರೆಡ್ಡಿ, ಎಂಸಿಸಿ ಅಶ್ವತ್ಥನಾರಾಯಣ ಸ್ವಾಮಿ ಮತ್ತು ಲಯನ್ಸ್ ಸದಸ್ಯರು ಭಾಗವಹಿಸಿದ್ರು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮ ಲಯನ್ಸ್ ಜಿಲ್ಲೆ 317 ಒಂದು ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ನಾವು ಏರ್ಪಡಿಸಿದ್ವಿ. ನಮ್ಮ 317 ಡಿಸ್ಟಿಕ್ ಏನಿದೆ, ಬೆಂಗಳೂರಿಂದ ತಿರುಪತಿ ದಾಟಿ ನಗರಿವರೆಗೂ ವಿಸ್ತರಣೆಗೊಂಡಿದೆ. ನಾವು ಸುಮಾರು 2,500 ಸದಸ್ಯರಿದ್ದೇವೆ. ಪ್ರತಿ ವರ್ಷ 3.25 ಕೋಟಿಗಿಂತ ಹೆಚ್ಚು ಕಾರ್ಯಕ್ರಮಗಳನ್ನ ನಾವು ಲಯನ್ಸ್ ನಮ್ಮ ಡಿಸ್ಟಿಕ್ ಪರವಾಗಿ ಮಾಡ್ಕೊಂಬರ್ತಾಯಿದ್ದೇವೆ. 3.25 ಕೋಟಿ ಕಾರ್ಯಕ್ರಮಗಳು, ಅದರ ಬೆನಿಫಿಷಿಯರ್ಸು, ಅದಕ್ಕೆ ಖರ್ಚಾಗುವಂಥ ಮೊತ್ತ ಇನ್ನೆಷ್ಟಿರ್ಬೋದು ಅಂತ ತಾವೆಲ್ಲ ಊಹಿಸ್ಕೊಳ್ಳಿ. ಸೊ ನಮ್ಮ ಲಯನ್ಸ್ ಉದ್ದೇಶನೇ ಜನರಿಗೆ ಸೇವೆ ಮಾಡೋದು. ಈ ಸೇವೆಯೇ ನಮ್ಮ ಮೊದಲನೇ ಆದ್ಯತೆ. ಸೊ ಈ ಸೇವಾ ಕಾರ್ಯಕ್ರಮಗಳನ್ನ ನಾನು ಜಿಲ್ಲಾ ರಾಜ್ಯಪಾಲನಾಗಿ ಈ ಎಂಟೈರ್ ಇಯರ್ನ ಮುಂದುವರ್ಸ್ಕೊಂಡು ಹೋಗ್ತೀನಿ. ನಮ್ಮ ಜಿಲ್ಲೆಯಿಂದ ಇನ್ನೂ ಹೆಚ್ಚು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಜನಗಳಿಗೆ, ಬಡವರಿಗೆ ಒಂದು ಆಸರೆ ಆಗುವಂಥ ಕಾರ್ಯಕ್ರಮಗಳನ್ನ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ ಅಂತ ಈ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ. ಮುಂದಿನ ಈ ವರ್ಷದ ಪ್ರಮುಖ ಯೋಜನೆ ಏನು ಮತ್ತು ಎಷ್ಟು ಜನಕ್ಕೆ ಸೇವಿಂಗ್ ಮಿಷಿನ್ ಎಲ್ಲ ಸರ್? ಇವತ್ತು ನಾವು ಟೋಟಲ್ 100 ಜನ ಬೆನಿಫಿಷಿಯರೀಸ್ನ ಐಡೆಂಟಿಫೈ ಮಾಡಿದ್ದೀವಿ. ಬಟ್ 100 ಜನಕ್ಕೆ ಕರೆದು ಇಲ್ಲಿ ಕೊಡೋದು ಕಷ್ಟ, ಯಾಕಂದರೆ ನಮ್ಮ ಡಿಸ್ಟಿಕ್ ತಿರುಪತಿಯವ್ರಿಗಿದೆ. ಅಲ್ಲಿಂದ ಬೆನಿಫಿಷಿಯರಿ ಕರೆದು ಕೊಡೋ ಒಂದು ಮಿಷಿನ್ಗೆ ಅಷ್ಟು ದೂರಕ್ಕೆ ಅವ್ರು ತೊಂದರೆ ಕೊಡೋಕ್ಕೆ ಇಷ್ಟ ಇಲ್ಲ. ಹಂಗಾಗಿ ಬೆಂಗಳೂರು ಸುತ್ತಮುತ್ತಲವರೆಗೆ ಇವತ್ತು ಕೊಟ್ಟಿದ್ದೀವಿ. ಸೊ ಮಿಕ್ಕಿದ ಮಿಷಿನ್ಗಳನ್ನ ನಾವು ತಿರುಪತಿ ಏರಿಯಾ, ಆಂಧ್ರ ಕಡೆ ಹೋಗಿ ಅಲ್ಲೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದಲ್ದಿರ 4 ವಿದ್ಯುತ್ ಚಾಲಿತ ಆಟೋಗಳನ್ನ, ಒಂದು ಯಾರು ಮಹಿಳೆಯರಿದ್ದಾರೆ, ಸಿಂಗಲ್ ವುಮೆನ್ಸ್ ಇದ್ದಾರೆ, ವಿಡೋಸ್ ಇದ್ದಾರೆ, ಅಂಥವ್ರಿಗೆ ನಾವೇ ಟ್ರೈನಿಂಗ್, ಫಸ್ಟ್ ಆಫ್ ಆಲ್ ಆಟೋ ಓಡಿಸೋವಂಥ ಟ್ರೈನಿಂಗು ಶಿಶು ಮಂದಿರ ಅನ್ನೋ NGO ಜೊತೆ ಸೇರಿಕೊಂಡು ಟ್ರೈನಿಂಗ್ ಕೊಡ್ತಾಯಿದ್ದೀವಿ. ಆ ಟ್ರೈನಿಂಗ್ ಆದಮೇಲೆ ಅವರಿಗೆ ನಾವು ಆಟೋ ಕೊಡ್ತಾಯಿದ್ದೀವಿ. ಆ ಆಟೋ ಕೊಡುವಂಥ ವಿಧಾನ ಹೇಗೆ ಅಂದರೆ, ನಾವು ಲಯನ್ಸಿಂದ 80,000, ಒಂದು ಆರ್ಗನೈಸೇಷನ್ CSR ಫಂಡಿಂದ 80,000, ಮಿಕ್ಕಿದ 2 ಲಕ್ಷ ಲೋನ್ ಮಾಡಿಕೊಡ್ತೀವಿ. ಮಿಕ್ಕಿದ ಅವ್ರು EMI ಕಟ್ಕೊಂಡು ಹೋಗಬೇಕು. ಈ ಒಂದು ಕಾರ್ಯಕ್ರಮದಿಂದ ಅವ್ರಿಗೊಂದು ಉಪಾಧಿ ಕಲ್ಪಿಸ್ತಾ ಇದ್ದೀವಿ. ಅವರು ಅವರ ಜೀವನದಲ್ಲಿ ಬೇರೆಯವರ ಭಿಕ್ಷೆ ಅಲ್ಲದಿರ ಅವರ
ಒಂದು ದುಡಿಮೆಯಿಂದ ಅವ್ರು ಬದುಕಬೇಕು ಆದ ಒಂದು ಕಾರ್ಯಕ್ರಮನ ಮಾಡ್ತಾರೆ. ಸರ್, ಎಜುಕೇಷನಲ್ಲಿ ಸ್ಟೂಡೆಂಟ್ಸ್ಗೆ ಏನು ಸ್ಕಾಲರ್ಶಿಪ್ ನಿಮಗೆ? ಎಜುಕೇಷನ್ಗೆ ಈ ವರ್ಷ ನಾನು ಇಂಡಿವಿಜುವಲ್ ಸ್ಕಾಲರ್ಶಿಪ್ ಕೊಟ್ಟಿಲ್ಲ. ಬಟ್ ನಾನೇನು ಮಾಡಿದೆ ಅಂದರೆ, ಈಗ ಒಂದು ಮೊತ್ತನ ನಾವು ಕಲೆಕ್ಟ್ ಮಾಡಿ ಅದನ್ನು ಒಂದು ಎಂಡೌನ್ಮೆಂಟ್ ಸ್ಕಾಲರ್ಶಿಪ್ ಅಂದರೆ ಬ್ಯಾಂಕಲ್ಲಿಟ್ಟು ಅದ್ರಲ್ಲಿ ಬರೋ ಬಡ್ಡಿನ ಕೊಟ್ಟರೆ ಇನ್ನು ಸುಮಾರು ವರ್ಷಗಳ ಕಾಲ ದುಡ್ಡು ಹಾಗೆ ಇರುತ್ತೆ. ಆ ಒಂದು ನಿಟ್ಟಿನಿಂದ ಇವತ್ತು ನಾವು ಎಜುಕೇಷನ್ ಸ್ಕಾಲರ್ಶಿಪ್ಪು LCF ಎಲ್ಲ ಸೇರಿ ಸುಮಾರು 60 ಲಕ್ಷ ರೂಪಾಯಿಗಳನ್ನ ಕಲೆಕ್ಟ್ ಮಾಡಿ ಕೊಟ್ಟಿದ್ವಿ. ಈ ದಿನಾಂಕ 26 ಜುಲೈ ಭಾನುವಾರ ನಿಮ್ಯಾನ್ಸ್ ಕನ್ವೆನ್ಷನ್ ಸೆಂಟರ್ ಬೆಂಗಳೂರಿನಲ್ಲಿ ಲಯನ್ಸ್ ಅಂತಾರಾಷ್ಟ್ರೀಯ ಜಿಲ್ಲೆ 317 ವತಿಯಿಂದ ಕ್ಯಾಬಿನೆಟ್ ಇನ್ಸ್ಟಾಲೇಷನ್ ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ನೆರವೇರಿದೆ. ಇವತ್ತಿನ ಇನ್ಸ್ಟಾಲೇಷನ್ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆ 317 ವತಿಯಿಂದ ಸುಮಾರು 86 ಲಕ್ಷ ರೂಪಾಯಿಯಷ್ಟು ನಾವು ಸರ್ವಿಸ್ ಆ್ಯಕ್ಟಿವಿಟೀಸನ್ನು ಮಾಡಿದ್ದೇವೆ. ಹಾಗೆ ಒಂದು 100 ಸೀವಿಂಗ್ ಮಿಷಿನ್ಸನ್ನು ಹೊಲಿಗೆ ಯಂತ್ರವನ್ನು ಕೊಟ್ಟಿದ್ದೇವೆ. ಇವತ್ತು ಸಾಂಕೇತಿಕವಾಗಿ ಇಲ್ಲಿ 30 ಸೀವಿಂಗ್ ಮಿಷಿನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೇವೆ. ಹಾಗೆ ಇನ್ನು ಉಳಿದ 70 ಸೀವಿಂಗ್ ಮಿಷಿನ್ಸನ್ನು ಮುಂದಿನ ದಿನಗಳಲ್ಲಿ ನಾವು ಕೊಡಲಿದ್ದೇವೆ. ಹಾಗೆ ಒಂದು ಬ್ಯಾಟ್ರಿ ಚಾಲಿತ ಆಟೋ ರಿಕ್ಷಾಗಳನ್ನು ಕೂಡ ನಾವು ಗುರುತಿಸಿ ಸಿಂಗಲ್ ವುಮೆನ್ ಮಹಿಳೆಯರಿಗೆ 5 ಆಟೋ ನಮ್ಮ ವತಿಯಿಂದ ಕೊಡ್ತಾಯಿದ್ದೀವಿ. ಈಗಾಗಲೇ ನಮ್ಮ ಗವರ್ನರ್ ಅವರು ಅದನ್ನು ಹೇಳಿದ್ದಾರೆ. ಲಯನ್ ಪ್ರೊಫೆಸರ್ ಪ್ರತಾಪ್ ಯಾದವ್ ಅವರು ಇವತ್ತು ನಮ್ಮ ಒಂದು ಕ್ಯಾಬಿನೆಟ್ ಇನ್ಸ್ಟಾಲೇಷನನ್ನು ಅದ್ಧೂರಿಯಾಗಿ ನೆರವೇರಿಸ್ಕೊಟ್ಟಿದ್ದಾರೆ. ಧನ್ಯವಾದಗಳು.